ಹೆಲೋ ಗೈಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಡೂ ಮೆಟ್ ಯುವರ್ ಸರ್ವಿಸ್ನ ಎಪಿಸೋಡ್ 3 ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇನ್ನು ನೀವು ಹಿಂದಿನ ಎಪಿಸೋಡ್ ನೋಡಿಲ್ಲ ಅಂದರೆ ಐ ಸಜೆಸ್ಟ್ ನೀವು ಮೊದಲದನ್ನು ನೋಡಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಸೆಟ್ ಮಾಡಿ. ಹಾಗಾದರೆ ಬನ್ನಿ ಎಕ್ಸ್ಪ್ಲನೇಷನ್ ಶುರು ಮಾಡೋಣ. ಎಪಿಸೋಡ್ 3ರ ಸ್ಟಾರ್ಟಿಂಗ್ನಲ್ಲಿ ನಮಗೆ ಒಂದು ಫ್ಲಾಶ್ ಬ್ಯಾಕ್ ತೋರಿಸಲಾಗುತ್ತೆ. ಅದರಲ್ಲಿ ದೋಕ್ಯೂಂಗ್ನ ತಂದೆ ತಾಯಿ ಸತ್ತಿರ್ತಾರೆ. ಮತ್ತೆ ಅವರ ಸಂಬಂಧಿಕರೆಲ್ಲ ಅವರನ್ನ ಯಾರು ನೋಡ್ಕೋತಾರೆ, ಅವರನ್ನ ಅನಾಥಾಶ್ರಮಕ್ಕೆ ಸೇರಿಸೋಣ ಅಂತ ಮಾತಾಡ್ತಾ ಇರ್ತಾರೆ. ಆಗ್ಲೇ ಅಲ್ಲಿ ದೋಕ್ಯೂಂಗ್ನ ಚಿಕ್ಕಮ್ಮ ಬರ್ತಾರೆ. ಮತ್ತೆ ಅವರು ಸುಮಾರಷ್ಟು ದೋಕ್ಯೂಂಗ್ನ ಅಮ್ಮನ ಹಾಗೆ ಕಾಣ್ತಿದ್ರು. ಅವರು ದೋಕ್ಯೂಂಗ್ ಮತ್ತೆ ಅವನ ತಮ್ಮನಿಗೆ ಅವರೇ ಸಾಕ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅವರ ಸಂಬಂಧಿಕರೆಲ್ಲ ಹೇಳ್ತಾರೆ, ನೀನ್ ಅವರನ್ನ ಹೇಗ್ ನೋಡ್ಕೋತೀಯ, ನಿನಗಿನ್ನೂ ಮದ್ವೆನೂ ಆಗ್ಲಿಲ್ಲ. ಆದ್ರೆ ಚಿಕ್ಕಮ್ಮ ಕೇಳಲ್ಲ. ಇದನ್ನ ನೋಡಿ ದೋಕ್ಯೂಂಗ್ ನಮ್ಗೆ ಹೇಳ್ತಾಳೆ, ನನ್ನ ಜೀವನದಲ್ಲಿ ಒಳ್ಳೇದು ಮತ್ತೆ ಕೆಟ್ಟದ್ದು ಜೊತೆಗೆ ಬರುತ್ತೆ. ಪ್ರೆಸೆಂಟ್ ನಲ್ಲಿ ಮ್ಯೂಲ್ ಮಾಂಗ್ ದೋಕ್ಯೂಂಗ್ಗೆ ಹೇಳ್ತಾನೆ, ಆ ಟೈಮಲ್ಲಿ ನನಗ್ ಬಿಟ್ರೆ ನೀನು ಒಬ್ಳಿಗೆ ಈ ಜಗತ್ತು ನಾಶವಾಗೋಗ್ಲಿ ಅಂತ ಅನ್ಸಿತ್ತು. ಇಷ್ಟ ಹೇಳಿ ಮ್ಯೂಲ್ ಮಾಂಗ್ ಅಲ್ಲಿಂದ ಹೋಗ್ಬೇಕಾದ್ರೆ ದೋಕ್ಯೂಂಗ್ ಅವನಿಗೆ ಒಟ್ಟಿಗೆ ಇರೋಣ ಅಂತ ಹೇಳ್ತಾಳೆ. ಮತ್ತೆ ಮ್ಯೂಲ್ ಮಾಂಗ್ ಕೂಡ ಒಪ್ಕೋತಾನೆ. ಇದರಿಂದ ದೋಕ್ಯೂಂಗ್ ಶಾಕ್ ಆಗ್ತಾಳೆ, ಯಾಕಂದ್ರೆ ಅವಳು ಸ್ವಲ್ಪ ಇಮೋಷನಲ್ ಆಗಿದ್ದಕ್ಕೆ ಅವನಿಗೆ ಉಳ್ಕೊಳ್ಳಿಕ್ಕೆ ಹೇಳಿದ್ಲು. ಮನೆಗ್ ಬಂದು ದೋಕ್ಯೂಂಗ್ ಅವನಿಗೆ ಯಾಕೆ ಉಳ್ಕೊಳ್ಳಿಕ್ಕೆ ಹೇಳ್ದೆ ಅಂತ ತುಂಬಾ ಪಶ್ಚಾತ್ತಾಪ ಪಡ್ತಾಳೆ. ದೋಕ್ಯೂಂಗ್ ಮ್ಯೂಲ್ ಮಾಂಗ್ಗೆ ಅವಳು ಸುಮ್ನೆ ಹೇಳಿದ್ದು ಅಂತ ಹೇಳೋಣ ಅಂತ ಡಿಸೈಡ್ ಮಾಡ್ತಾಳೆ. ಆದ್ರೆ ದೋಕ್ಯೂಂಗ್ ಬಾತ್ರೂಮ್ ನಿಂದ ಹೊರಗೆ ಬಂದಾಗ ಅವಳು ಮ್ಯೂಲ್ ಮಾಂಗ್ ಅವನ ಮನೆಯಲ್ಲಿ ಕುತ್ಕೊಂಡಿರೋದನ್ನ ನೋಡ್ತಾಳೆ. ಮ್ಯೂಲ್ ಮಾಂಗ್ಗೆ ದೋಕ್ಯೂಂಗ್ ನ ಮನೆ ತುಂಬಾ ಚಿಕ್ಕದಾಗಿ ಅನ್ಸಿತ್ತು. ಅದಕ್ಕೆ ಅವನು ಅವನ ಮನೆನ ದೋಕ್ಯೂಂಗ್ ನ ಮನೆಗೆ ಅಟ್ಯಾಚ್ ಮಾಡ್ತಾನೆ. ಮತ್ತೆ ದೋಕ್ಯೂಂಗ್ಗೆ ನಿನ್ ಒಂಥರ ಅನ್ಸ್ತಿದ್ಯಾ ಅಂತ ಕೇಳ್ತಾನೆ. ಮ್ಯೂಲ್ ಮಾಂಗ್ ನ ಮನೆ ತುಂಬಾ ದೊಡ್ಡದಿತ್ತು. ಅದಕ್ಕೆ ದೋಕ್ಯೂಂಗ್ ಹೇಳ್ತಾಳೆ, ಇಲ್ಲ ನನ್ಗೆ ಯಾಕೆ ಒಂಥರ ಅನ್ಸ್ಬೇಕು. ಇಷ್ಟೇ ಹೇಳಿ ದೋಕ್ಯೂಂಗ್ ಅಲ್ಲಿರೋ ಎಲ್ಲಾ ವಸ್ತುನ ಮುಟ್ಟು ನೋಡ್ಲಿಕ್ಕೆ ಶುರು ಮಾಡ್ತಾಳೆ. ಮ್ಯೂಲ್ ಮಾಂಗ್ ದೋಕ್ಯೂಂಗ್ಗೆ ನಿನ್ಗೆ ನನ್ ಮೇಲೆ ಫೀಲಿಂಗ್ಸ್ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ದೋಕ್ಯೂಂಗ್ ಹೇಳ್ತಾಳೆ, ಇಲ್ಲಪ್ಪ ಹಾಗೆಲ್ಲ ಏನಿಲ್ಲ. ನೀನ್ ಹೇಳಿದ್ಯಲ್ಲ ಇದೇ ನನ್ನ ಹಣೆ ಬರಹ ಅಂತ. ಮತ್ತೆ ನೀನ್ ನನ್ ಜೊತೆ ಎಷ್ಟು ಚೆನ್ನಾಗಿ ಬಿಹೇವ್ ಮಾಡ್ತೀಯಾ. ನನ್ ಜೊತೆ ಯಾರು ಚೆನ್ನಾಗಿ ನಡ್ಕೋತಾರೆ ಅವರೆಲ್ಲ ನನ್ನಿಂದ ದೂರ ಹೋಗ್ತಾರೆ. ನೀನು ಆವಾಗ ಹೋಗ್ಬೇಕಾದ್ರೆ ನನ್ಗನ್ಸಿತ್ತು ನೀನು ನನ್ನಿಂದ ದೂರ ಆಗ್ತೀಯ ಮತ್ತೆ ಯಾವತ್ತೂ ವಾಪಸ್ ಬರಲ್ಲ ಅಂತ. ಅದಕ್ಕೆ ನಾನು ನಿನಗೆ ಉಳ್ಕೊಳ್ಳಿಕ್ಕೆ ಹೇಳ್ದೆ. ನಂತರ ದೋಕ್ಯೂಂಗ್ ಅವಳಿಗೆ ಮಲ್ಕೊಳ್ಳಿಕ್ಕೆ ಯಾವ ರೂಮು ಅಂತ ಕೇಳ್ತಾಳೆ. ಅದಕ್ಕೆ ಮ್ಯೂಲ್ ಮಾಂಗ್ ನಿನ್ಗಂತ ಯಾವ ರೂಮು ಇಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ದೋಕ್ಯೂಂಗ್ ಪ್ರತಿಯೊಂದು ರೂಮ್ ನ ಡೋರ್ ಓಪನ್ ಮಾಡಿ ನೋಡ್ತಾಳೆ. ಮತ್ತೆ ಅಲ್ಲಿ ಅವಳಿಗೆ ಮ್ಯೂಲ್ ಮಾಂಗ್ಗೆ ಕಾಣಿಸ್ತಾನೆ. ಆಗ್ಲೇ ದೋಕ್ಯೂಂಗ್ಗೆ ಅವನ ತಮ್ಮನ ವಾಯ್ಸ್ ಕೇಳಿಸುತ್ತೆ. ಮತ್ತೆ ದೋಕ್ಯೂಂಗ್ ಮ್ಯೂಲ್ ಮಾಂಗ್ಗೆ ಇದೆಲ್ಲ ಸರಿ ಮಾಡ್ಲಿಕ್ಕೆ ಹೇಳ್ತಾಳೆ. ಆದ್ರೆ ಮ್ಯೂಲ್ ಮಾಂಗ್ ಅಲ್ಲಿಂದ 1 ಇಂಚ್ ಕೂಡ ಅಲ್ಲಾಡಲ್ಲ. ದೋಕ್ಯೂಂಗ್ ಮನೆಯಿಂದ ಹೊರಗೆ ಬಂದು ಅವಳ ತಮ್ಮನನ್ನ ನೋಡ್ತಾಳೆ. ಮತ್ತೆ ದೋಕ್ಯೂಂಗ್ ನ ತಮ್ಮನ ಹೆಸರು ಸನ್ ಕ್ಯೂಂಗ್. ದೋಕ್ಯೂಂಗ್ ಸನ್ ಕ್ಯೂಂಗ್ಗೆ ಅವಳ ಎಕ್ಸ್ ಬಾಯ್ ಫ್ರೆಂಡ್ ಬಗ್ಗೆ ಕೇಳ್ತಾಳೆ. ಮತ್ತೆ ಇಲ್ಲಿ ನಮಗೆ ಗೊತ್ತಾಗತ್ತೆ ಸನ್ ಕ್ಯೂಂಗ್ ದೋಕ್ಯೂಂಗ್ ನ ಎಕ್ಸ್ ಬಾಯ್ ಫ್ರೆಂಡ್ ನ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಅವನ ಆಕ್ಸಿಡೆಂಟ್ ಆಯ್ತು. ಮತ್ತೆ ಸನ್ ಕ್ಯೂಂಗ್ಗೆ ಅವನಿಗೆ ಹಾಸ್ಪಿಟಲ್ಗೆ ಸೇರಿಸಿದ್ದಾನೆ ಅಂತ. ಸನ್ ಕ್ಯೂಂಗ್ ದೋಕ್ಯೂಂಗ್ಗೆ ಆ ಮತ್ತೊಬ್ಬ ಹುಡುಗ ಎಲ್ಲಿ ಅಂತ ಕೇಳ್ತಾನೆ. ಇಷ್ಟ ಹೇಳಿ ಸನ್ ಕ್ಯೂಂಗ್ ಮ್ಯೂಲ್ ಮಾಂಗ್ ನ ಹುಡುಕ್ಲಿಕ್ಕೆ ಮನೆಯೊಳಗೆ ಹೋಗ್ತಾನೆ. ಮತ್ತೆ ಅವನನ್ನ ತಡಿಲಿಕ್ಕೆ ದೋಕ್ಯೂಂಗ್ ಅವನ ಹಿಂದೆ ಓಡ್ತಾಳೆ. ಅವರಿಬ್ರು ಮನೆಯೊಳಗೆ ಹೋದಾಗ ಅದು ಮೊದಲಿನ ತರಾನೇ ನಾರ್ಮಲ್ ಆಗಿರತ್ತೆ. ಸನ್ ಕ್ಯೂಂಗ್ ದೋಕ್ಯೂಂಗ್ ನ ಬೆಡ್ರೂಮ್ಗೆ ಹೋಗ್ತಾನೆ. ಮತ್ತೆ ಅಲ್ಲಿ ಮ್ಯೂಲ್ ಮಾಂಗ್ ಸ್ಟೈಲ್ ನಿಂದ ಮಲ್ಕೊಂಡಿರ್ತಾನೆ. ಮ್ಯೂಲ್ ಮಾಂಗ್ ಸನ್ ಕ್ಯೂಂಗ್ಗೆ ಹೇಳ್ತಾನೆ, ಹೆಲೋ ಭಾವ. ಇದನ್ನ ನೋಡಿ ಸನ್ ಕ್ಯೂಂಗ್ ದೋಕ್ಯೂಂಗ್ಗೆ ಹೇಳ್ತಾನೆ, ನೋಡು ಹೇಗೆ ನಿನ್ ಬೆಡ್ ಮೇಲೆ ಮಲ್ಕೊಂಡಿದ್ದಾನೆ. ಅದಕ್ಕೆ ಮ್ಯೂಲ್ ಮಾಂಗ್ ಕೂಡ ಹೇಳ್ತಾನೆ, ನಾನ್ ತುಂಬಾ ಟ್ರೈ ಮಾಡ್ದೆ ಆದ್ರೆ ಅಡ್ಕೊಳ್ಳಿಕ್ಕೆ ಇಲ್ಲಿ ಜಾಗಾನೇ ಇಲ್ಲ. ಹನಿ ಯಾಕೆ ನೀನು ಸ್ವಲ್ಪ ದೊಡ್ಡ ಮನೆಗೆ ಶಿಫ್ಟ್ ಆಗ್ಬಾರ್ದು. ಇದನ್ನ ಕೇಳಿ ದೋಕ್ಯೂಂಗ್ ಕೂಡ ಶಾಕ್ ಆಗ್ತಾಳೆ. ಮತ್ತೆ ಸನ್ ಕ್ಯೂಂಗ್ಗೆ ಎಲ್ಲಾ ನಿಜ ಹೇಳ್ಬಿಡ್ತಾಳೆ, ಹೇಗೆ ಅವಳ ಬಾಯ್ ಫ್ರೆಂಡ್ ನ ಓಡಿಸ್ಲಿಕ್ಕೆ ಅವರಿಬ್ರು ನಾಟಕ ಮಾಡಿದ್ದು ಅಂತ. ಆದ್ರೆ ಸನ್ ಕ್ಯೂಂಗ್ ಇನ್ನೂ ಮ್ಯೂಲ್ ಮಾಂಗ್ ಮೇಲೆ ಡೌಟ್ ಪಡ್ತಿರ್ತಾನೆ. ನಂತರ ಸನ್ ಕ್ಯೂಂಗ್ ಮ್ಯೂಲ್ ಮಾಂಗ್ಗೆ ಡ್ರಿಂಕ್ ಮಾಡೋಣ ಅಂತ ಹೇಳ್ತಾನೆ. ಯಾಕಂದ್ರೆ ಅವನ ಪ್ರಕಾರ ಎಣ್ಣೆ ಕುಡ್ದಾಗ್ಲೇ ಮನುಷ್ಯನ ನಿಜವಾದ ರೂಪ ಹೊರಗೆ ಬರುತ್ತೆ ಅಂತ. ನಂತರ ಅವರಿಬ್ರು ತುಂಬಾ ಡ್ರಿಂಕ್ ಮಾಡ್ತಾರೆ. ಮ್ಯೂಲ್ ಮಾಂಗ್ ಸನ್ ಕ್ಯೂಂಗ್ ನ ಥಾಟ್ ರೀಡ್ ಮಾಡಿ ಹೇಳ್ತಾನೆ, ನನಗ್ ಗೊತ್ತು ನೀನ್ ಎಷ್ಟು ಲೋನ್ಲಿ ಆಗಿರ್ತೀಯಾ ಅಂತ. ನೀನು ಬೇರೆಯವರಿಗೆ ತೋರ್ಸ್ಲಿಕ್ಕೆ ಆಕ್ಟ್ ಮಾಡ್ಬೇಕು ಅಂತ ಇರ್ಲ. ನೀನ್ ಹೇಗಿದ್ಯಾ ಹಾಗೇ ಇರು. ಇದನ್ನ ಕೇಳಿ ಸನ್ ಕ್ಯೂಂಗ್ಗೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಅವನು ಮ್ಯೂಲ್ ಮಾಂಗ್ಗೆ ಹೇಳ್ತಾನೆ, ಭಾವ ನೀನೇ ನನ್ನ ಅಕ್ಕನಿಗೆ ಸರಿಯಾದ ಜೋಡಿ. ದೋಕ್ಯೂಂಗ್ ನ ಚೆನ್ನಾಗಿ ನೋಡ್ಕೊ. ಇದನ್ನ ಕೇಳಿ ದೋಕ್ಯೂಂಗ್ ಒಂದೇ ಸಲ ಇವನಿಗೆ ಏನಾಯ್ತು ಅಂತ ನೋಡ್ತಾಳೆ. ಮತ್ತೆ ಸನ್ ಕ್ಯೂಂಗ್ ಅಲ್ಲಿಂದ ಎದ್ದು ಹೋಗ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ದೋಕ್ಯೂಂಗ್ ಮ್ಯೂಲ್ ಮಾಂಗ್ಗೆ ಹೇಳ್ತಾಳೆ, ನೀನ್ ಯಾರ್ದು ಯೋಚನೆಗಳನ್ನ ಹೀಗೆ ಕೇಳಬಾರ್ದು, ಇದು ಒಳ್ಳೆ ಮ್ಯಾನರ್ಸ್ ಅಲ್ಲ. ಹೀಗೆ ಹೇಳ್ತಾ ದೋಕ್ಯೂಂಗ್ ಹಿಂದೆ ತಿರುಗಿದಾಗ ದೋಕ್ಯೂಂಗ್ ನ ಮನೆ ಮತ್ತೆ ಮ್ಯೂಲ್ ಮಾಂಗ್ ನ ಮನೆಗೆ ಅಟ್ಯಾಚ್ ಆಗಿರುತ್ತೆ. ಮತ್ತೆ ಇದನ್ನ ನೋಡಿ ದೋಕ್ಯೂಂಗ್ ತುಂಬಾ ಜೋರಾಗಿ ಕಿರಿಸ್ತಾಳೆ. ಅದಕ್ಕೆ ಮ್ಯೂಲ್ ಮಾಂಗ್ ಹೇಳ್ತಾನೆ, ಇವನೇ ಅಲ್ವಾ ನೀನ್ ಹೆಚ್ಚು ಪ್ರೀತಿಸೋದು. ಅದಕ್ಕೆ ದೋಕ್ಯೂಂಗ್ ಅವನಲ್ಲ, ಮತ್ತೆ ಅವನಿಗೆ ತೊಂದರೆ ಕೊಡೋ ಬಗ್ಗೆ ಯೋಚನೆನೂ ಮಾಡ್ಬೇಡ ಅಂತ ಹೇಳ್ತಾಳೆ. ನಂತರ ದೋಕ್ಯೂಂಗ್ ಅಲ್ಲೇ ಸೋಫಾ ಮೇಲೆ ಮಲ್ಕೊಳ್ಳಿಕ್ಕೆ ಹೋಗ್ತಾಳೆ. ಮತ್ತೆ ಮ್ಯೂಲ್ ಮಾಂಗ್ಗೆ ಲೈಟ್ ಆಫ್ ಮಾಡಿ ಮಲ್ಕೊಳ್ಳಿಕ್ಕೆ ಹೇಳ್ತಾಳೆ. ಅದಕ್ಕೆ ಮ್ಯೂಲ್ ಮಾಂಗ್ ಹೇಳ್ತಾನೆ, ನಾನು ಮನುಷ್ಯ ಅಲ್ದೇ ಇದ್ದಿದ್ದಕ್ಕೆ ನಾನ್ ತಿನ್ನೋದು ಮಲ್ಗೋದು ಮಾಡಲ್ಲ. ಇದನ್ನ ಕೇಳಿ ದೋಕ್ಯೂಂಗ್ ಹೇಳ್ತಾಳೆ, ನೀನ್ ಹೀಗೆಲ್ಲ ಯಾಕೆ ಮಾಡ್ತಿದ್ಯಾ, ನಿನ್ಗೂ ನನ್ ಮೇಲೆ ಕರುಣೆ ಬರ್ತಿಲ್ವಾ. ಅದಕ್ಕೆ ಮ್ಯೂಲ್ ಮಾಂಗ್ ಹೇಳ್ತಾನೆ, ನನ್ಗೆ ಮನುಷ್ಯರ ಮೇಲೆ ಕರುಣೆ ಇಲ್ಲ, ಯಾಕಂದ್ರೆ ನನ್ನಲ್ಲಿ ಫೀಲಿಂಗ್ಸ್ ಇಲ್ಲ. ಅದಕ್ಕೆ ದೋಕ್ಯೂಂಗ್ ಹೇಳ್ತಾಳೆ, ನೀನ್ ಸುಳ್ಳು ಹೇಳ್ತಿದ್ಯಾ,
ಸ್ವಲ್ಪ ಹೊತ್ತು ಮುಂಚೆ ನೀನೇ ಹೇಳ್ದೆ ನಿನಗೆ ನನಗೆ ಬಂದಿರೋ ಫೀಲಿಂಗ್ಸೇ ಬಂದಿತ್ತು, ಅದಕ್ಕೆ ನೀನು ನನ್ನ ಹತ್ರ ಬಂದೆ, ಅಂದ್ರೆ ನಿನ್ನಲ್ಲೂ ಫೀಲಿಂಗ್ಸ್ ಇದೆ. ಇದನ್ನ ಕೇಳಿ ಮ್ಯೂಲ್ಮಾಂಗ್ ಕೂಡ ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ನಂತರ ಮ್ಯೂಲ್ಮಾಂಗ್ ನೋಡ್ತಾನೆ ಲೈಟ್ ಆನ್ ಆಗಿದ್ದಕ್ಕೆ ದೋಕ್ಯುಂಗೆ ನಿದ್ದೆ ಬರ್ತಿರ್ಲಿಲ್ಲ. ಅದಕ್ಕೆ ಅವನು ಅವನ ಬುಕ್ ಮುಚ್ಚುತ್ತಾನೆ ಮತ್ತೆ ಲೈಟ್ ಕೂಡ ಆಫ್ ಆಗತ್ತೆ. ಮ್ಯೂಲ್ಮಾಂಗ್ ಕೂಡ ಸೋಫಾ ಮೇಲೆ ಮಲ್ಕೋತಾನೆ. ದೋಕ್ಯುಂಗೆ ಅವಳ ತಂದೆ ತಾಯಿ ಸತ್ತೋಗಿರೋ ಟೈಮ್ನ ಕನ್ಸು ಬೀಳತ್ತೆ. ಅಲ್ಲಿ ಅವಳಿಗೆ ಒಬ್ಬ ಹುಡುಗ ಕಾಣಿಸ್ತಾನೆ. ಮತ್ತೆ ಆಗ್ಲೇ ದೋಕ್ಯುಂಗ್ ಎಚ್ಚರ ಆಗ್ತಾಳೆ. ಮ್ಯೂಲ್ಮಾಂಗ್ ಕ್ಯಾಲೆಂಡರ್ ಹತ್ರ ನಿಂತ್ಕೊಂಡು ದೋಕ್ಯುಂಗೆ ಕೇಳ್ತಾನೆ, ನಿನ್ಗೆ ಒಳ್ಳೆ ಕನ್ಸು ಬಿದ್ದಿರ್ಬೇಕಲ್ಲ? ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ನೀನ್ ನನ್ನ ಕನ್ಸಲ್ ಬಂದಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಮ್ಯೂಲ್ಮಾಂಗ್ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ಕ್ಯಾಲೆಂಡರ್ನ ತೋರಿಸ್ತಾ ಹೇಳ್ತಾನೆ, ಸ್ವಲ್ಪ ಭಯ ಪಡು, ನಿನ್ನ 100 ದಿನದಲ್ಲಿ 4 ದಿನ ಮುಗ್ದೋಯ್ತು, ನಾನ್ ಕಾಟ್ ಹಾಕಿದ್ದೀನಿ. ಮತ್ತೆ ದೋಕ್ಯುಂಗ್ ಅವನ ಹತ್ರ ದಿಂಬೆಸ್ತಾಳೆ. ನಂತರ ದೋಕ್ಯುಂಗ್ ಅವರ ಕಾಂಟ್ರಾಕ್ಟ್ ನ ನೋಟ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಮತ್ತೆ ಅದರಲ್ಲಿ ಸಾಯೋ ಮುಂಚೆ ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ಈ ಜಗತ್ತು ನಾಶವಾಗಿ ಹೋಗ್ಲಿ ಅಂತ ವಿಶ್ ಕೇಳ್ಬೇಕು. ಈ 3 ತಿಂಗಳಲ್ಲಿ ದೋಕ್ಯುಂಗ್ಗೆ ಪೇನ್ ಆಗಲ್ಲ. ವರ್ಲ್ಡ್ ಡಿಸ್ಟ್ರಾಯ್ ಆಗೋ ಮುಂಚೆ ಮ್ಯೂಲ್ಮಾಂಗ್ಗೆ ದೋಕ್ಯುಂಗ್ ನ ಒಂದು ವಿಶ್ ಪೂರ್ತಿ ಮಾಡ್ಬೇಕು. ನಂತರ ದೋಕ್ಯುಂಗ್ ಮತ್ತೆ ಬರೀಲಿಕ್ಕೆ ಶುರು ಮಾಡ್ತಾಳೆ, ನಾನು ಕಾಂಟ್ರಾಕ್ಟ್ ನ ಮುರಿದ್ರೆ ನನ್ಗೆ ಇಷ್ಟ ಆದವರು ಯಾರಾದ್ರೂ ಸಾಯ್ತಾರೆ. ನಂತರ ದೋಕ್ಯುಂಗ್ಗೆ ಹೊಳೆಯತ್ತೆ, ಜಗತ್ತು ವಿನಾಶ ಆದ್ರೂ ಅವಳಿಗೆ ಇಷ್ಟ ಆದವರು ಸಾಯ್ತಾರಲ್ವಾ? ಅದಕ್ಕೆ ಮ್ಯೂಲ್ಮಾಂಗ್ ಹೇಳ್ತಾನೆ, ಹೌದಲ್ಲ, ಒಂದು ಕೆಲಸ ಮಾಡೋಣ, ನಾನು ಮೊದ್ಲು ಅವನಿಗೆ ಸಾಯಿಸ್ತೀನಿ. ಇದನ್ನ ಕೇಳಿ ದೋಕ್ಯುಂಗೆ ತುಂಬಾ ಸಿಟ್ಟು ಬರುತ್ತೆ. ಅದಕ್ಕೆ ಮ್ಯೂಲ್ಮಾಂಗ್ ಹೇಳ್ತಾನೆ, ನೀನು ಇದೆಲ್ಲ ಮೊದಲೇ ಯೋಚನೆ ಮಾಡ್ಬೇಕಿತ್ತು. ನೀನ್ ಯಾವಾಗ ಈ ಜಗತ್ತು ನಾಶವಾಗಿ ಹೋಗ್ಲಿ ಅಂತ ಹೇಳ್ಬೇಕಾದ್ರೆ ಆ ಜಗತ್ತಲ್ಲಿ ಅವನು ಇರ್ತಾನೆ ಅಂತ. ನಂತರ ದೋಕ್ಯುಂಗ್ ಆಫೀಸ್ಗೆ ಅಂತ ಹೊರಡ್ತಾಳೆ. ಮತ್ತೆ ಮ್ಯೂಲ್ಮಾಂಗ್ ಅವಳಿಗೆ ಖುಷಿ ಖುಷಿ ಬಾಯ್ ಮಾಡ್ತಾನೆ. ಬಟ್ ದೋಕ್ಯುಂಗ್ ಅಲ್ಲಿಂದ ಹೋದ ನಂತರ ದೋಕ್ಯುಂಗ್ ನ ರೂಮ್ಗೆ ಹೋಗಿ ಅವಳ ಫೆನರಲ್ ನ ಫೋಟೋ ನೋಡ್ಲಿಕ್ಕೆ ತಾಗ್ತಾನೆ. ದೋಕ್ಯುಂಗ್ ಆಫೀಸ್ ನಲ್ಲಿ ಕೂಡ ಅವಳ ಕಾಂಟ್ರಾಕ್ಟ್ ನ ನೋಡ್ತಿರ್ತಾಳೆ. ಆಗ್ಲೇ ಅವಳ ಕಂಪ್ಯೂಟರ್ ನಲ್ಲಿ ತಂತಾನೆ ಟೈಪಿಂಗ್ ಶುರು ಆಗುತ್ತೆ. ಮತ್ತೆ ಅದರಲ್ಲಿ ಬರ್ದಿತ್ತು, ನಿನ್ ಮನೇಲಿ ಬಾಯ್ಲರ್ ಆನ್ ಆಗಿದೆ ಮತ್ತೆ ನನಗೆ ಅದು ಬಂದ್ ಮಾಡ್ಲಿಕ್ಕೆ ಬರ್ತಿಲ್ಲ. ತಂತಾನೆ ಟೈಪ್ ಆಗ್ತಿರೋದನ್ನ ಯಾರಾದ್ರೂ ನೋಡೋ ಮುಂಚೆನೆ ದೋಕ್ಯುಂಗ್ ಕಂಪ್ಯೂಟರ್ ನ ಬಂದ್ ಮಾಡ್ತಾಳೆ. ನಂತರ ದೋಕ್ಯುಂಗ್ ಕೆಫೆಗೆ ಹೋಗ್ತಾಳೆ ಮತ್ತೆ ಮೆನ್ಯೂ ನೋಡ್ತಾಳೆ. ಮತ್ತೆ ಅದ್ರಲ್ಲೂ ಮ್ಯೂಲ್ಮಾಂಗ್ ಬರೀತಾನೆ, ನಾನು ಬಾಯ್ಲರ್ ನ ಬಂದ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ, ಆದ್ರೆ ಅದು ಬಂದಾಗೋ ಬದಲು ಟೆಂಪರೇಚರ್ ಹೆಚ್ಚಾಗ್ತಿದೆ. ಇದೆಲ್ಲ ನೋಡಿ ದೋಕ್ಯುಂಗ್ ಅವಳ ಮನೆಗೆ ಓಡ್ತಾಳೆ. ಮತ್ತೆ ಅಲ್ಲಿ ಬಾಯ್ಲರ್ ಬಂದ್ ಆಗಿರತ್ತೆ. ಅಲ್ಲಿ ಮ್ಯೂಲ್ಮಾಂಗ್ ಬರ್ದಿರ್ತಾನೆ, 4-5 ಸಲ ಟ್ರೈ ಮಾಡಿದಾಗ ನನಗೆ ಬಂದ್ ಮಾಡ್ಲಿಕ್ಕೆ ಗೊತ್ತಾಯ್ತು, ನೀನ್ ನನ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಇದನ್ನ ನೋಡಿ ದೋಕ್ಯುಂಗೆ ತುಂಬಾ ಸಿಟ್ಟು ಬರುತ್ತೆ. ಆಗ್ಲೇ ಅವಳಿಗೆ ಮಿಸ್ಟರ್ ಚಾ ನ ಕಾಲ್ ಬರುತ್ತೆ. ಮತ್ತೆ ಮಿಸ್ಟರ್ ಚಾ ದೋಕ್ಯುಂಗೆ ಒಬ್ಬ ಕ್ಲೈಂಟ್ ನ ಮೀಟ್ ಮಾಡ್ಲಿಕ್ಕೆ ಅವಳು ಒಂದು ಫೆನರಲ್ಗೆ ಹೋಗ್ಬೇಕು ಅಂತ ಹೇಳ್ತಾನೆ. ನಂತರ ನಾವು ಲೀ ಹ್ಯುನ್ ಕ್ಯೂ ನ ನೋಡ್ತೇವೆ. ಅವನ ಫ್ರೆಂಡ್ಸ್ ಅವನಿಗೆ ರಿಯೂನಿಯನ್ ನಲ್ಲಿ ಬರ್ಲಿಕ್ಕೆ ಇನ್ವೈಟ್ ಮಾಡ್ತಾರೆ. ಮೊದಲಂತೂ ಲೀ ಹ್ಯುನ್ ಕ್ಯೂ ಬರಲ್ಲ ಅಂತ ಹೇಳ್ತಾನೆ. ಆದ್ರೆ ಯಾವಾಗ ಅವನಿಗೆ ಗೊತ್ತಾಗತ್ತೆ ಮಿಸ್ ನಾ ಕೂಡ ಅಲ್ಲಿ ಬರ್ತಿದ್ದಾರೆ ಅಂತ, ಅವನು ಬರ್ಲಿಕ್ಕೆ ಒಪ್ಕೋತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ನಾವು ಮ್ಯೂಲ್ಮಾಂಗ್ಗೆ ಒಂದು ಡಾಕ್ಟರ್ ನ ಯೂನಿಫಾರ್ಮ್ ನಲ್ಲಿ ನೋಡ್ತೇವೆ. ಅವನು ಒಬ್ಬ ಲೇಡಿಗೆ ಹೇಳ್ತಾನೆ, ನಿಮ್ಗೆ ಬ್ರೈನ್ ಟ್ಯೂಮರ್ ಇದೆ ಮತ್ತೆ ಸರ್ಜರಿ ಮಾಡಿಸ್ಬೇಕಾಗತ್ತೆ. ಸರ್ಜರಿ ಮಾಡಿಸ್ಲಿಲ್ಲ ಅಂದ್ರೆ ನೀವು 3 ತಿಂಗಳಲ್ಲಿ ಸಾಯ್ತೀರಾ. ಸರ್ಜರಿ ಮಾಡಿಸಿದ್ರೆ ನೀವು 1 ವರ್ಷದ ನಂತರ ಸಾಯ್ತೀರಾ. ಆದ್ರೆ ಸರ್ಜರಿನೂ ಸ್ವಲ್ಪ ರಿಸ್ಕಿ ಇದೆ. ಅದಕ್ಕೆ ಆ ಲೇಡಿ ನನಗೆ 1 ವರ್ಷ ತನಕ ಬದುಕಬೇಕು, ನನಗೆ ಸರ್ಜರಿ ಮಾಡಿಸಿ ಅಂತ ಹೇಳ್ತಾಳೆ. ಮತ್ತೆ ಪ್ಲೀಸ್ ನನ್ಗೆ ಕಾಪಾಡಿ ಅಂತ ಹೇಳ್ತಾ ಅಳ್ಲಿಕ್ಕೆ ಶುರು ಮಾಡ್ತಾಳೆ. ಇದೆಲ್ಲ ನೋಡಿ ಮ್ಯೂಲ್ಮಾಂಗ್ ಹೇಳ್ತಾನೆ, ಎಲ್ಲರ ರಿಯಾಕ್ಷನ್ ಹೀಗೆ ಇದೆ, ಇಂಥ ವಿಷಯ ಕೇಳಿದ್ರೆ ಎಲ್ಲರೂ ಹೀಗೆ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾರೆ, ಆದ್ರೆ ಅವಳು ಯಾಕೆ ಒಂಥರ ಬಿಹೇವ್ ಮಾಡ್ತಿದ್ದಾಳೆ? ಮತ್ತೆ ಆ ಲೇಡಿಗೆ ಮ್ಯೂಲ್ಮಾಂಗ್ ಏನ್ ಹೇಳ್ತಿದ್ದಾನೆ ಅಂತ ಗೊತ್ತೇ ಆಗಲ್ಲ. ನಂತರ ಮ್ಯೂಲ್ಮಾಂಗ್ ಒಂದು ಚಿಟಿಕೆ ಹೊಡಿತಾನೆ. ಮತ್ತೆ ಆ ಲೇಡಿಯ ಆ ಮೆಮೊರಿ ಇರೇಸ್ ಆಗತ್ತೆ. ಅಂದ್ರೆ ಆ ಲೇಡಿಗೆ ಯಾವ ಕಾಯಿಲೆನೂ ಇರ್ಲಿಲ್ಲ. ಅವಳ ರಿಯಾಕ್ಷನ್ ನೋಡ್ಲಿಕ್ಕೆ ಮ್ಯೂಲ್ಮಾಂಗ್ಗೆ ಹಾಗೆ ಹೇಳಿದ್ದ. ನಂತರ ಮ್ಯೂಲ್ಮಾಂಗ್ ಗಾಡೆಸ್ ನ ನೋಡ್ಲಿಕ್ಕೆ ಹೋಗ್ತಾನೆ. ಆದ್ರೆ ಅಲ್ಲಿರೋ ನರ್ಸ್ ಅವನಿಗೆ ಅವಳು ಮೊದ್ಲೇ ಅಲ್ಲಿಂದ ಹೋಗಿದ್ದಾಳೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮ್ಯೂಲ್ಮಾಂಗ್ಗೆ ಗಾಡೆಸ್ ಬಗ್ಗೆ ಸ್ವಲ್ಪ ಚಿಂತೆ ಆಗತ್ತೆ. ನಂತರ ನಾವು ದೋಕ್ಯುಂಗ್ ಒಂದು ಫೆನರಲ್ಗೆ ಹೋಗಿರೋದನ್ನ ನೋಡ್ತೇವೆ. ಅಲ್ಲಿ ಅವಳು ಅವಳ ಕ್ಲೈಂಟ್ಗೆ ಅಡ್ವೈಸ್ ಕೊಡ್ಲಿಕ್ಕೆ ಹೋಗಿದ್ಲು. ದೋಕ್ಯುಂಗ್ ಅಡ್ವೈಸ್ ಕೊಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಅವಳು ಒಬ್ರಿಗೆ ಡಿಕ್ಕಿ ಹೊಡಿತಾಳೆ. ಮತ್ತೆ ಆಗ್ಲೇ ಅವಳಿಗೆ ನೆನಪಿಗೆ ಬರುತ್ತೆ, ಅವಳಿಗೆ ಇವತ್ತು ಬಿದ್ದಿರೋ ಕನ್ಸಲ್ಲಿ ಅಂದ್ರೆ ಅವಳ ತಂದೆ ತಾಯಿ ಫಿನರಲ್ ನಲ್ಲಿ ಅವಳು ಮ್ಯೂಲ್ಮಾಂಗ್ ನ ನೋಡಿದ್ಲು. ಇದೆಲ್ಲ ಯೋಚನೆ ಮಾಡ್ತಾ ದೋಕ್ಯುಂಗ್ ಬಸ್ ಸ್ಟ್ಯಾಂಡ್ ನಲ್ಲಿ ಕೂತ್ಕೊಂಡಿರ್ತಾಳೆ. ಆಗ್ಲೇ ಅಲ್ಲಿ ಗಾಡೆಸ್ ಬರ್ತಾಳೆ. ಮತ್ತೆ ದೋಕ್ಯುಂಗ್ ಹತ್ರ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಅಲ್ಲಿ ಮ್ಯೂಲ್ಮಾಂಗ್ ಬರ್ತಿರೋದನ್ನ ನೋಡಿ ಗಾಡೆಸ್ ಒಂದೇ ಸಲ ಅವಳ ಬ್ರೇಸ್ಲೆಟ್ ಬಗ್ಗೆ ಕೇಳ್ತಾಳೆ. ಮತ್ತೆ ಅದನ್ನ ಮುಟ್ಲಿಕ್ಕೆ ಹೋಗ್ತಾಳೆ. ಇದನ್ನ ನೋಡಿ ಮ್ಯೂಲ್ಮಾಂಗ್ ದೋಕ್ಯುಂಗ್ಗೆ ಒಂದೇ ಸಲ ಕರೀತಾನೆ. ಅಂಡ್ ಗಾಡೆಸ್ಗೆ ಆ ಬ್ರೇಸ್ಲೆಟ್ ನ ಮುಟ್ಲಿಕ್ಕೆ ಆಗಲ್ಲ. ಮತ್ತೆ ಗಾಡೆಸ್ಗೆ ಸಿಟ್ಟು ಬರುತ್ತೆ. ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ಅವಳು ಇಲ್ಲಿದ್ದಾಳೆ ಅಂತ ಹೇಗ್ ಗೊತ್ತಾಯ್ತು ಅಂತ ಕೇಳ್ತಾಳೆ. ಅದಕ್ಕೆ ಮ್ಯೂಲ್ಮಾಂಗ್ ಏನು ಹೇಳಲ್ಲ. ಮತ್ತೆ ದೋಕ್ಯುಂಗ್ಗೆ ಅಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೆ ನೋಡ್ತಾನೆ. ದೋಕ್ಯುಂಗ್ ಮ್ಯೂಲ್ಮಾಂಗ್ ನ ನಿಲ್ಲಿಸ್ತಾ ಹೇಳ್ತಾಳೆ, ನಾನ್ ನಿನ್ಗೆ ಮೊದ್ಲು ನೋಡಿದ್ದೆ, ನನ್ ತಂದೆ ತಾಯಿ ಫಿನರಲ್ ನಲ್ಲಿ ನೀನ್ ಯಾರಿಗೋಸ್ಕರನೋ ಅಳ್ತಿದ್ದೆ. ಮತ್ತೆ ಇಲ್ಲಿ ನಮಗೆ ಒಂದು ಫ್ಲಾಶ್ ಬ್ಯಾಕ್ ತೋರಿಸಲಾಗುತ್ತೆ. ಅಲ್ಲಿ ಮ್ಯೂಲ್ಮಾಂಗ್ ಒಂದು ಫೋಟೋ ಮುಂದೆ ನಿಂತ್ಕೊಂಡು ತುಂಬಾ ಅಳ್ತಿದ್ದ. ಮತ್ತೆ ಅದನ್ನ ದೋಕ್ಯುಂಗ್ ನೋಡ್ತಿರ್ತಾಳೆ. ಪ್ರೆಸೆಂಟ್ ನಲ್ಲಿ ಮ್ಯೂಲ್ಮಾಂಗ್ ಅದು ಅವನಲ್ಲ ಅಂತ ಹೇಳ್ತಾನೆ. ಆದ್ರೆ ದೋಕ್ಯುಂಗ್ ಅದನ್ನ ನಂಬಲ್ಲ. ಸೈಡ್ ಇಂದ ಗಾಡೆಸ್ ಹೇಳ್ತಾಳೆ, ಅಂದ್ರೆ ದೊಡ್ಡವರು ಅಳ್ತಾರೆ ಅಂತ ಆಯ್ತು. ಮ್ಯೂಲ್ಮಾಂಗ್ ಗಾಡೆಸ್ಗೆ ಗುರಾಯಿಸ್ಕೊಂಡು ನೋಡ್ತಾನೆ.
ಆದ್ರೆ ಗಾಡೆಸ್ ಅವನನ್ನ ಇಗ್ನೋರ್ ಮಾಡಿ ಬಸ್ಸಲ್ಲಿ ಕುತ್ಕೊಂಡು ಹೋಗ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ನಾವು ದೋಕ್ಯೂನ ಅವಳ ಮನೆಯಲ್ಲಿ ನೋಡ್ತೇವೆ. ದೋಕ್ಯೂ ಮ್ಯೂಲ್ಮಾಂಗ್ಗೆ ಹೇಳ್ತಾಳೆ, ನೀನ್ ಹೇಳಿದೆ ನೀನು ಊಟ ಮಾಡಲ್ಲ, ಮಲ್ಗಲ್ಲ, ಮತ್ತೆ ನಿನ್ನಲ್ಲಿ ಯಾವ ಇಮೋಷನ್ಸ್ ಕೂಡ ಇಲ್ಲ. ಆದ್ರೆ ಈಗ ಯಾಕೆ ನೀನು ಮಲ್ಕೊಂಡಿರೋ ಹಾಗೆ ಆಕ್ಟ್ ಮಾಡ್ತಿದ್ಯಾ? ಅದಕ್ಕೆ ಮ್ಯೂಲ್ಮಾಂಗ್ ಹೇಳ್ತಾನೆ, ನನ್ಗೆ ನಿನ್ ಚಿಂತೆ ಆಗ್ತಿದೆ. ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು. ಆ ಬ್ರೇಸ್ಲೆಟ್ ಯಾರ್ಯಾರಿಗೋ ಕಾಣಿಸೋ ವಸ್ತು ಅಲ್ಲ, ಅದು ನಿನ್ ವೀಕ್ನೆಸ್ ಆಗ್ಬಹುದು. ನಂತರ ನನ್ಗೆ ಹೇಳ್ಬೇಡ, ನಾನ್ ನಿನ್ಗೆ ವಾರ್ನ್ ಮಾಡಿಲ್ಲ ಅಂತ. ಆಮೇಲೆ ದೋಕ್ಯುಂಗ್ ರಿಚಾರ್ಜ್ ಆಗ್ಲಿಕ್ಕೆ ಮ್ಯೂಲ್ಮಾಂಗ್ ನ ಕೈ ಹಿಡಿತಾಳೆ. ಮತ್ತೆ ಮ್ಯೂಲ್ಮಾಂಗ್ ನ ನೋಡ್ತಾ ಹೇಳ್ತಾಳೆ, ನಿನ್ಗೆ ನೋಡಿದ್ರೆ ನಿನ್ಗೆ ತುಂಬಾ ನಿದ್ದೆ ಬರ್ತಿದೆ ಅಂತ ಅನ್ಸ್ತಿದೆ. ಮತ್ತೆ ಮ್ಯೂಲ್ಮಾಂಗ್ ಒಂದೇ ಸಲ ದೋಕ್ಯುಂಗ್ ಹತ್ರ ತಿರ್ಕೊಂಡು ಹೇಳ್ತಾನೆ, ನಾನ್ ನಿದ್ದೆ ಮಾಡಲ್ಲ. ನೀನ್ ನಿದ್ದೆ ಮಾಡ್ದಾಗ್ಲೂ ನಾನ್ ನಿದ್ದೆ ಮಾಡಲ್ಲ. ಅಂದ್ರೆ ನಾನು ತುಂಬಾ ಡೇಂಜರಸ್. ಮೊದ್ಲು ದೋಕ್ಯೂ ಮ್ಯೂಲ್ಮಾಂಗ್ ನ ನೋಡ್ತಾ ಉಳಿದು ಬಿಡ್ತಾಳೆ. ನಂತರ ಅವರಿಬ್ರು ತುಂಬಾ ಕ್ಲೋಸ್ ಆಗಿರೋದನ್ನ ನೋಡಿ ಶಾಕ್ ಆಗ್ತಾಳೆ. ನಂತರ ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ, ನೀನು ಆ ದಿನ ಯಾರಿಗಂತ ಅಷ್ಟೆಲ್ಲ ಆಳ್ತಿದ್ದೆ ಅಂತ ಕೇಳ್ತಾಳೆ. ಅದಕ್ಕೆ ಮ್ಯೂಲ್ಮಾಂಗ್, ಅವಳು ನನ್ನ ಅಮ್ಮ, ಅಂದ್ರೆ ನನ್ನ ಅಮ್ಮನ ಹಾಗೆ ಇದ್ಲು ಅಂತ ಹೇಳ್ತಾನೆ. ನೆಕ್ಸ್ಟ್ ಮಾರ್ನಿಂಗ್ ಮ್ಯೂಲ್ಮಾಂಗ್ ಅವನ ಕಾರ್ನಲ್ಲಿ ಕುತ್ಕೋಬೇಕಾದ್ರೆ ಅಲ್ಲಿ ಗಾಡೆಸ್ ಬರ್ತಾಳೆ. ಮತ್ತೆ ಹೇಳ್ತಾಳೆ, ನಾನ್ ಸತ್ತಾಗ ನೀನ್ ನಿಜವಾಗ್ಲೂ ಅಷ್ಟೆಲ್ಲ ಹತ್ತಿದ್ಯಾ? ನನ್ಗಂತೂ ಗೊತ್ತೇ ಇರ್ಲಿಲ್ಲ ನಿನ್ಗೆ ಅಳುನು ಬರುತ್ತೆ ಅಂತ. ನೀವಿಬ್ರು ತುಂಬಾ ಕ್ಲೋಸ್ ಆಗಿದ್ದೀರಾ ಅಲ್ವಾ? ಅದಕ್ಕೆ ಮ್ಯೂಲ್ಮಾಂಗ್, ನೀನ್ ಈ ವಿಷಯನ ಯಾಕೆ ತರ್ತಿದ್ಯಾ? ಅವಳು ಹೇಗಂದ್ರೂ ಸ್ವಲ್ಪ ದಿನದಲ್ಲಿ ಸಾಯ್ತಿದ್ದಾಳೆ ಅಂತ ಹೇಳ್ತಾನೆ. ಬಟ್ ಗಾಡೆಸ್ ಹೇಳ್ತಾಳೆ, ಈ ವಿಷಯನ ನಾನ್ ನಿನ್ಗೆ ಹೇಳ್ಬೇಕು. ಇದು ಫಸ್ಟ್ ಟೈಮ್ ಅಲ್ವಾ ಒಬ್ಬ ಮನುಷ್ಯ ನಿನ್ಗೆ ನೆನ್ಪಿಟ್ಕೊಂಡಿರೋದು? ನೀನ್ ಅಷ್ಟೊಂದ್ ಹತ್ತಿದ್ಯಾ ಅಂದ್ಮೇಲೆ ಹೇಗ್ ನೆನ್ಪಿರಲ್ಲ? ಇಷ್ಟೇಳಿ ಗಾಡೆಸ್ ಅಲ್ಲಿಂದ ಹೋಗ್ತಾಳೆ. ಮತ್ತೆ ಮ್ಯೂಲ್ಮಾಂಗ್, ನಾನು ಹತ್ತಿಲ್ಲ ಅಂತ ಕೂಗ್ತಾನೆ. ದೋಕ್ಯುಂಗ್ ಆಫೀಸ್ಗೆ ಹೋದಾಗ ಅವಳಿಗೆ ಗೊತ್ತಾಗತ್ತೆ ವೆಕೇಶನ್ಗೆ ಹೋಗಿರೋ ಅವಳ ಬಾಸ್ ವಾಪಸ್ ಬಂದಿದ್ದಾನೆ ಅಂತ. ದೋಕ್ಯುಂಗ್ ಬಾಸ್ ನ ಆಫೀಸ್ ಕಡೆ ನೋಡ್ತಾಳೆ. ಆದ್ರೆ ಅಲ್ಲಿ ಅವಳಿಗೆ ಬಾಸ್ ನ ಬದಲು ಮ್ಯೂಲ್ಮಾಂಗ್ ಕಾಣಿಸ್ತಾನೆ. ಅಂದ್ರೆ ದೋಕ್ಯುಂಗ್ ಒಬ್ಳಿಗೆ ಬಿಟ್ಟು ಬೇರೆ ಎಲ್ಲರಿಗೂ ಮ್ಯೂಲ್ಮಾಂಗ್ ಬಾಸ್ ತರ ಕಾಣಿಸ್ತಿದ್ದ. ದೋಕ್ಯುಂಗ್ ಬೇಗ ಬೇಗ ಹೋಗಿ ಪರ್ದೆ ಹಾಕ್ತಾಳೆ. ಮತ್ತೆ ಮ್ಯೂಲ್ಮಾಂಗ್ಗೆ ಕೇಳ್ತಾಳೆ, ನಾನ್ ನಿನ್ಗೆ ಅತ್ತೆ ಅಂತ ಚುಡಾಯಿಸಿದ್ದಕ್ಕೆ ನೀನ್ ಹೀಗೆಲ್ಲ ಮಾಡ್ತಿದ್ಯಾ? ಅದಕ್ಕೆ ಮ್ಯೂಲ್ಮಾಂಗ್, ನೀನು ಒಟ್ಟಿಗೆ ಇರೋಣ ಅಂತ ಹೇಳಿದ್ಯಲ್ಲ, ಅದಕ್ಕೆ ನನ್ಗನ್ಸ್ತು ಆಫೀಸ್ನಲ್ಲೂ ನಿನ್ ಜೊತೆ ಇರೋದು ಒಳ್ಳೇದು ಅಂತ ಹೇಳ್ತಾನೆ. ಇದೆಲ್ಲ ಕೇಳಿ ದೋಕ್ಯುಂಗ್ಗೆ ವಿಶ್ವಾಸನೇ ಆಗಲ್ಲ. ದೋಕ್ಯುಂಗ್ ಮತ್ತೆ ಮ್ಯೂಲ್ಮಾಂಗ್ ವಾದ ಮಾಡ್ಬೇಕಾದ್ರೆ ಅಲ್ಲಿ ಮಿಸ್ಟರ್ ಚಾ ಬರ್ತಾರೆ. ದೋಕ್ಯುಂಗ್ ಮಿಸ್ಟರ್ ಚಾಗೆ ಅವಳು ಬಾಸ್ ಹತ್ರ ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ. ಮತ್ತೆ ದೋಕ್ಯುಂಗ್ ಹೋಗೋ ಅಪಾಯಿಂಟ್ಮೆಂಟ್ಗೆ ಮಿಸ್ಟರ್ ಚಾನ ಕಳಿಸ್ತಾಳೆ. ಮಿಸ್ಟರ್ ಚಾಗೆ ಇದೆಲ್ಲ ವಿಚಿತ್ರ ಅನ್ಸುತ್ತೆ. ಮತ್ತೆ ಹೊರಗೆ ಹೋಗಿ ದೋಕ್ಯುಂಗ್ ಚೇಂಜ್ ಆಗಿದ್ದಾಳೆ ಅಂತ ಅನ್ಕೋತಾರೆ. ಈ ಕಡೆ ಮಿಸ್ನಾಗೆ ರಿಯೂನಿಯನ್ ನಲ್ಲಿ ಲೀ ಹ್ಯುನ್ ಕ್ಯೂ ಬರ್ತಿದ್ದಾನೆ ಅಂತ ಗೊತ್ತಾಗತ್ತೆ. ಮಿಸ್ನಾ ನೆಟ್ ನಲ್ಲಿ ಲೀ ಹ್ಯುನ್ ಕ್ಯೂ ನ ಇನ್ಫಾರ್ಮೇಶನ್ ನೋಡ್ತಾಳೆ. ಲೀ ಹ್ಯುನ್ ಕ್ಯೂ ಸ್ವಿಮ್ಮಿಂಗ್ ಗೆ ಅಂತ ಅಮೆರಿಕಾಗೆ ಹೋಗಿದ್ದ. ಆದ್ರೆ ಅಲ್ಲಿ ಫೇಲ್ ಆದಾಗ ವಾಪಸ್ ಕೊರಿಯಾಗೆ ಬಂದು ಒಂದು ಕೆಫೆ ಓಪನ್ ಮಾಡಿದ್ದ. ಆಗ್ಲೇ ಮಿಸ್ನಾಗೆ ಯಾರೋ ಒಬ್ರು ಅವಳು ಬರ್ದಿರೋ ಬುಕ್ ಓದ್ತಿರೋದು ಕಾಣಿಸುತ್ತೆ. ಅಂಡ್ ಆ ಬುಕ್ ಓದ್ತಿರೋದು ಮಿಸ್ಟರ್ ಚಾ ಆಗಿರ್ತಾನೆ. ಇಲ್ಲಿ ನಮಗೆ ಒಂದು ಫ್ಲಾಶ್ ಬ್ಯಾಕ್ ತೋರಿಸಲಾಗತ್ತೆ. ಅಲ್ಲಿ ಮಳೆ ಬೀಳ್ತಿರತ್ತೆ. ಮತ್ತೆ ಮಿಸ್ಟರ್ ಚಾ ಮಿಸ್ನಾಗೆ ಕಿಸ್ ಮಾಡ್ತಾನೆ. ಪ್ರೆಸೆಂಟ್ ನಲ್ಲಿ ದೋಕ್ಯುಂಗ್ ಮೀಟ್ ಮಾಡ್ಲಿಕ್ಕೆ ಕಳ್ಸಿರೋ ಕ್ಲೈಂಟ್ ಮಿಸ್ನಾ ಆಗಿರ್ತಾಳೆ. ಮಿಸ್ನಾ ಬರ್ದಿರೋ ಬುಕ್ ಮೇಲೆ ಒಳ್ಳೆ ರೇಟಿಂಗ್ ಬರ್ತಿರ್ಲಿಲ್ಲ. ಅದಕ್ಕೆ ಮಿಸ್ಟರ್ ಚಾ ಅವಳಿಗೆ ಬುಕ್ ನ ಎಂಡಿಂಗ್ ಚೇಂಜ್ ಮಾಡ್ಲಿಕ್ಕೆ ಸಜೆಷನ್ ಕೊಡ್ತಾರೆ. ಯಾಕಂದ್ರೆ ಮಿಸ್ನಾ ಬರ್ದಿರೋ ಪ್ರತಿಯೊಂದು ಬುಕ್ ನಲ್ಲಿ ಹೀರೋಯಿನ್ ಹೀರೋಗೆ ಪ್ರಪೋಸ್ ಮಾಡಿದಾಗ ಹೀರೋ ಅವಳಿಗೆ ರಿಜೆಕ್ಟ್ ಮಾಡಿ ಅಲ್ಲಿಂದ ಹೋಗ್ತಾನೆ. ಮಿಸ್ಟರ್ ಚಾ, ಇದೆಲ್ಲ ಲೀ ಹ್ಯುನ್ ಕ್ಯೂ ನಿಂದ ಅಲ್ವಾ ಅಂತ ಕೇಳ್ತಾರೆ. ಅಂದ್ರೆ ಅವಳ ಎಲ್ಲಾ ಕಥೆಯ ಹೀರೋ ಲೀ ಹ್ಯುನ್ ಕ್ಯೂ ಆಗಿರ್ತಾನೆ. ಮತ್ತೆ ಎಂಡಿಂಗ್ ಸೇಮ್ ಇರತ್ತೆ. ಮತ್ತೆ ಮಿಸ್ನಾನ ಎಕ್ಸ್ಪ್ರೆಷನ್ ನೋಡಿ ನಮಗೆ ಮಿಸ್ಟರ್ ಚಾ ಹೇಳ್ತಿರೋದು ನಿಜ ಅಂತ ಗೊತ್ತಾಗತ್ತೆ. ಆಫೀಸ್ ನಲ್ಲಿ ದೋಕ್ಯುಂಗ್ ಮ್ಯೂಲ್ಮಾಂಗ್ ನ ಪಕ್ಕದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾಳೆ. ಮ್ಯೂಲ್ಮಾಂಗ್ ದೋಕ್ಯುಂಗ್ಗೆ, ನೀನ್ ಸಾಯ್ತಿದ್ಯಾ ಅಂತ ಗೊತ್ತಿದ್ರು ಯಾಕೆ ಇಷ್ಟೆಲ್ಲ ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ದೋಕ್ಯುಂಗ್ ಇರಿಟೇಟ್ ಆಗಿ ಹೇಳ್ತಾಳೆ, ನಿನ್ಗೆ ನನ್ ಮೇಲೆ ಅಷ್ಟೆಲ್ಲ ಕನ್ಸರ್ನ್ ಇದ್ರೆ ನೀನೇ ಟೈಪ್ ಮಾಡು. ಅದಕ್ಕೆ ಮ್ಯೂಲ್ಮಾಂಗ್ ಹೇಳ್ತಾನೆ, ನಾನು ಊಟ ಮಾಡಲ್ಲ, ಮಲ್ಗಲ್ಲ, ಅಳಲ್ಲ, ಮತ್ತೆ ಟೈಪ್ ಕೂಡ ಮಾಡಲ್ಲ. ದೋಕ್ಯುಂಗ್, ಆದ್ರೆ ನೀನು ಆ ದಿನ ಹತ್ತಿದ್ಯಲ್ಲ ಅಂತ ಕೇಳ್ತಾಳೆ. ಆಗ್ಲೇ ದೋಕ್ಯುಂಗ್ಗೆ ನೆನಪಿಗೆ ಬರುತ್ತೆ ಫ್ಯೂನರಲ್ ನಲ್ಲಿ ಡಿಕ್ಕಿ ಹೊಡೆದಿರೋ ಹುಡುಗಿ ಮತ್ತೆ ಬಸ್ ಸ್ಟ್ಯಾಂಡ್ ನಲ್ಲಿ ಸಿಕ್ಕಿರೋ ಹುಡುಗಿ ಒಬ್ಳೆ ಅಂತ. ಮತ್ತೆ ಇದನ್ನ ಕೇಳಿ ಮ್ಯೂಲ್ಮಾಂಗ್ಗೆ ಟೆನ್ಷನ್ ಆಗುತ್ತೆ. ಯಾಕಂದ್ರೆ ಗಾಡೆಸ್ ಅವನಿಗೆ ಹೇಳಿದ್ಲು, ನೀನು ನಿನಗಿಷ್ಟ ಬಂದಿದ್ ಮಾಡಿದ್ರೆ ನಾನು ನನ್ಗಿಷ್ಟ ಬಂದಿದ್ ಮಾಡ್ತೀನಿ ಅಂತ. ಮ್ಯೂಲ್ಮಾಂಗ್ ಗಾಡೆಸ್ ಹತ್ರ ಹೋಗಿ ಇದೆಲ್ಲ ಯಾಕೆ ಮಾಡ್ದೆ ಅಂತ ಕೇಳ್ತಾನೆ. ಅದಕ್ಕೆ ಗಾಡೆಸ್ ಹೇಳ್ತಾಳೆ, ನಾನ್ ಬರೀ ಅವಳ ನೆನಪನ್ನ ವಾಪಸ್ ತಂದೆ. ಮತ್ತೆ ನಿನ್ ಫೀಲಿಂಗ್ಸ್ ತುಂಬಾ ಗ್ರೋ ಆಗ್ತಿದೆ. ನಿನ್ಗನ್ಸತ್ತಾ ನೀನ್ ಅವಳಿಗೆ ಸಾಯ್ಲಿಕ್ ಬಿಡ್ತೀಯಾ ಅಂತ. ಇದನ್ನ ಕೇಳಿ ಮ್ಯೂಲ್ಮಾಂಗ್ ಅವಳು ಸಾಯೋದು ಅವಳ ಹಣೆ ಬರಹ ಅಂತ ಹೇಳ್ತಾನೆ. ಬಟ್ ಗಾಡೆಸ್ ಹೇಳ್ತಾಳೆ, ನಿನ್ಗ ಅವಳ ಹಣೆ ಬರಹ ಚೇಂಜ್ ಮಾಡಕ್ ಆಗಲ್ವಾ? ಆದ್ರೆ ನೀನ್ ಅವಳನ್ನ ಕಾಪಾಡಿದ್ರೆ ಅವಳಿಗೆ ಇಷ್ಟ ಆದವ್ರು ಯಾರಾದ್ರೂ ಸಾಯ್ತಾರೆ. ಇದನ್ನ ನೆನ್ಪಿಟ್ಕೊ. ದೋಕ್ಯುಂಗ್ ವಾಪಸ್ ಮನೆಗೆ ಬಂದಾಗ ಮ್ಯೂಲ್ಮಾಂಗ್ ಅವಳ ಟೆರೆಸ್ ನಲ್ಲಿ ನಿಂತ್ಕೊಂಡಿರ್ತಾನೆ. ಮ್ಯೂಲ್ಮಾಂಗ್ ದೋಕ್ಯುಂಗ್ಗೆ ಹೇಳ್ತಾನೆ, ನನಗೂ ನೆನ್ಪಿಗ್ ಬಂತು, ಆ ದಿನ ಫ್ಯೂನರಲ್ ನಲ್ಲಿ ಎಲ್ರೂ ಅಳ್ತಿದ್ರು, ಆದ್ರೆ ನೀನ್ ಮಾತ್ರ ನಗ್ತಿದ್ದೆ. ನಿನ್ನನ್ನ ಹಾಗೆ ನೋಡಿ ನನಗೆ ಬೇಜಾರಾಯ್ತು. ಆದ್ರೆ ಈಗ ನಾನು ಕೇರ್ ಮಾಡಲ್ಲ. ನನ್ನ ಪ್ಲಾನ್ ನಿನ್ಗೆ ನಗ್ಸೋದಲ್ಲ. ಮಧ್ಯರಾತ್ರಿ ಆಯ್ತು, ಮತ್ತೆ ನಾನಿನ್ನು ನಿನ್ಗೆ ಚಾರ್ಜ್ ಮಾಡಿಲ್ಲ ಅಂಡ್ ಮಾಡೋದು ಇಲ್ಲ. ದೋಕ್ಯುಂಗ್ಗೆ ಮ್ಯೂಲ್ಮಾಂಗ್ ಹೀಗೆಲ್ಲ ಯಾಕೆ ಮಾಡ್ತಿದ್ದಾನೆ ಅಂತ ಗೊತ್ತೇ ಆಗಲ್ಲ. ಆಗ್ಲೇ ಅವಳಿಗೆ ತಲೆನೋವು ಶುರು ಆಗುತ್ತೆ.
ಅವಳಿಗೆ ಉಸಿರಾಡ್ಲಿಕ್ಕೂ ತೊಂದರೆ ಆಗ್ತಿತ್ತು. ದೋಕ್ಯುಂಗ್ ಮ್ಯೂಲ್ಮಾಂಗ್ನ ಕೈ ಕೇಳ್ತಾಳೆ. ಬಟ್ ಮ್ಯೂಲ್ಮಾಂಗ್ ಹೇಳ್ತಾನೆ, ಇದೇ ನಿನ್ ವಿಷ. ದೋಕ್ಯುಂಗ್ ಅವಳ ಕೈ ಕೆಳಗ್ ಮಾಡ್ತಾಳೆ, ಯಾಕಂದ್ರೆ ಅವಳಿಗೆ ಅವಳ ವಿಶ್ ವೇಸ್ಟ್ ಮಾಡೋದು ಇಷ್ಟ ಇರ್ಲಿಲ್ಲ. ದೋಕ್ಯುಂಗ್ಗೆ ಇನ್ನೂ ಹೆಚ್ಚು ನೋವಾಗ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಅವಳು ಮತ್ತೆ ಮ್ಯೂಲ್ಮಾಂಗ್ನ ಕೈ ಕೇಳ್ತಾಳೆ. ಆದ್ರೆ ಈ ಸಲಾನು ಮ್ಯೂಲ್ಮಾಂಗ್ ಕೇಳ್ತಾನೆ, ಇದೇ ನಿನ್ ವಿಷ. ಮತ್ತೆ ದೋಕ್ಯುಂಗ್ ಅವಳ ಕೈ ಕೆಳಗ್ ಮಾಡ್ತಾಳೆ. ಹೀಗೆ 2-3 ಸಲ ನಡೆಯುತ್ತೆ. ಆದ್ರೆ ದೋಕ್ಯುಂಗ್ ವಿಷ ಕೇಳಲ್ಲ. ದೋಕ್ಯುಂಗ್ ತುಂಬಾ ನೋವಲ್ಲಿರೋದನ್ನ ನೋಡಿ ಮ್ಯೂಲ್ಮಾಂಗ್ಗೆ ಸೋಲೊಪ್ಕೋತಾನೆ ಮತ್ತೆ ದೋಕ್ಯುಂಗ್ನ ಕೈ ಹಿಡಿತಾನೆ. ಮ್ಯೂಲ್ಮಾಂಗ್ ದೋಕ್ಯುಂಗ್ಗೆ ಹೇಳ್ತಾನೆ, ನಾನ್ ಮನುಷ್ಯ ಅಲ್ಲ, ನನ್ನಲ್ಲಿ ಯಾವ ಫೀಲಿಂಗ್ಸ್ ಕೂಡ ಇಲ್ಲ, ಮತ್ತೆ ಇದನ್ನ ನಾನು ಮೊದ್ಲೇ ಡಿಸೈಡ್ ಮಾಡಿದೀನಿ. ದೋಕ್ಯುಂಗ್ಗೆ ತುಂಬಾ ಸಿಟ್ಟು ಬರ್ತಿತ್ತು. ಅವಳು ಮ್ಯೂಲ್ಮಾಂಗ್ಗೆ ಹೇಳ್ತಾಳೆ, ನನ್ಗೆ ನಿನ್ನನ್ನ ನೋಡಿ ಪಾಪ ಅನ್ಸ್ತಿದೆ. ಅದಕ್ಕೆ ಮ್ಯೂಲ್ಮಾಂಗ್ ಹೇಳ್ತಾನೆ, ನಿನ್ಗೆ ನನ್ ಮೇಲಲ್ಲ, ನಿನ್ ಮೇಲೆ ಪಾಪ ಅನ್ಸ್ಬೇಕು. ಯಾಕಂದ್ರೆ ನೀನ್ ನನ್ ಜೊತೆ ಇದ್ರೆ ಎಷ್ಟು ಒದ್ದಾಡ್ತೀಯಾ ಅಂದ್ರೆ ಈ ಜಗತ್ತೇ ನಾಶವಾಗೋಗ್ಲಿ ಅಂತ ಅನ್ಸ್ಬೇಕು. ಯಾಕಂದ್ರೆ ಇದೇ ಒಂದು ದಾರಿ ನನ್ನನ್ನ ಸಾಯಿಸ್ಲಿಕ್ಕೆ. ಇದನ್ನ ಕೇಳಿ ದೋಕ್ಯುಂಗ್ ಹೇಳ್ತಾಳೆ, ಇದೇ ನಿನ್ ಪ್ಲಾನಾ? ನಂತರ ದೋಕ್ಯುಂಗ್ ಬಿಲ್ಡಿಂಗ್ ನ ತುದಿಗೆ ಹೋಗಿ ಹೇಳ್ತಾಳೆ, ಹಾಗಾದ್ರೆ ಇದು ನನ್ ಪ್ಲಾನ್. ಮತ್ತೆ ಅಲ್ಲಿಂದ ಜಂಪ್ ಮಾಡ್ತಾಳೆ. ಆಗ್ಲೇ ಮ್ಯೂಲ್ಮಾಂಗ್ ಅವಳನ್ನ ಹಿಡಿತಾನೆ. ಮತ್ತೆ ನಿನ್ ಹುಚ್ಚಿಡಿದ್ಯಾ ಅಂತ ಬೈತಾನೆ. ಅದಕ್ಕೆ ದೋಕ್ಯುಂಗ್ ಹೇಳ್ತಾಳೆ, ನನಗ್ ಗೊತ್ತಿತ್ತು ನಿನ್ನನ್ನ ಕಾಪಾಡ್ತೀಯಾ ಅಂತ. ನೀನು ಮನುಷ್ಯ ಅಲ್ಲ, ಮತ್ತೆ ನಿನ್ನಲ್ಲಿ ಫೀಲಿಂಗ್ಸ್ ಇಲ್ಲ, ಆದ್ರೆ ನನ್ನಲ್ಲಿದೆ. ಅದಕ್ಕೆ ನಾನ್ ನಿನ್ನ ಪ್ರೀತಿಸ್ತೀನಿ. ಮತ್ತೆ ಇದರಿಂದಾನೇ ನಾನು ಯಾವ ರೂಲ್ಸ್ ಇಲ್ದೇನೆ ಬದುಕಬಹುದು. ಇದೆಲ್ಲ ಕೇಳಿ ಮ್ಯೂಲ್ಮಾಂಗ್ ಒಂದ್ಸಲ ಸುಮ್ನಾಗ್ತಾನೆ. ಮತ್ತೆ ಆಮೇಲೆ ಹೇಳ್ತಾನೆ, ಆಯ್ತು, ಹಾಗೆ ಮಾಡೋಣ. ನೀನ್ ನನ್ನ ಎಷ್ಟು ಪ್ರೀತಿಸು ಅಂದ್ರೆ ಈ ಜಗತ್ತನ್ನ ನಾಶ ಮಾಡ್ಲಿಕ್ಕೂ ಹಿಂಜರಿಬಾರ್ದು. ಅಂಡ್ ಎಪಿಸೋಡ್ 3 ಇಲ್ಲಿ ಮುಗಿಯುತ್ತೆ. ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಬಿ ಸೇಫ್ ಅಂಡ್ ಹೆಲ್ದಿ. ಬಾಯ್ ಬಾಯ್.